ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇರುವಂತದ್ದು ಒಂದು ಕಡೆ ನಟಿ ರನ್ಯಾರಾವ್ ಮಾತ್ರ ಅಲ್ಲ, ನಟ ತರುಣ್ ಕೂಡ ಇದರಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದ್ದ, ಈಗ ಆತ ಒಪ್ಕೊಂಡಿರುವಂತಹ ಸತ್ಯ ಏನು, ಆತನ ಬಂಧನಕ್ಕೆ ಅಸಲಿ ಕಾರಣ ಏನು, ಎಲ್ಲ ವಿಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾಹಿತಿ ಇದೆ. ಚಿನ್ನ ಸಾಗಾಟದ ಬಗ್ಗೆ ಸತ್ಯವನ್ನ ಒಪ್ಕೊಂಡ ನಟ ತರುಣ್. ಒಮ್ಮೆ 4 ಕೆಜಿ, ಇನ್ನೊಮ್ಮೆ 2 ಕೆಜಿ ಸಾಗಾಟದ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ತರುಣ್. ಜಿನೇವಾಗೆ ಹೋಗುವುದಾಗಿ ಭಾರತಕ್ಕೆ ಚಿನ್ನ ಸಾಗಾಟ ಮಾಡಿರುವಂತಹ ವಿಚಾರ ಈತನ ಬಂಧನದ ನಂತರ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗಿದೆ. ಹೈದರಾಬಾದ್ನಲ್ಲಿ ಈ ಆರೋಪಿ ತರುಣ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ನಂತರ ಈತನನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬರ್ತಾ ಇದೆ. ಡಿಆರ್ಐ ನೀಡಿದಂತಹ ಅಸಲಿ ಕಾರಣ ಏನು, ಹಾಗಿದ್ರೆ ಈತನ ಬಂಧನಕ್ಕೆ ಈತ ಎಲ್ಲೆಲ್ಲಿ ಹೋಗಿದ್ದ, ಯಾವ ರೀತಿ ಚಿನ್ನ ಸಾಗಾಟ ಮಾಡಿದ್ದ, ಎಲ್ಲ ವಿಚಾರಗಳು ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಹಾಗಿದ್ರೆ ರನ್ಯಾರಾವ್ಗೂ ತರುಣ್ಗೂ ಎಲ್ಲಿಂದೆಲ್ಲಿ ಲಿಂಕ್? ಆರೋಪಿ ರನ್ಯಾ ಅಪಾರ್ಟ್ಮೆಂಟ್ ಅಲ್ಲಿ ಅಸಲಿ ಸತ್ಯ. ತರುಣ್ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಸೌತ್ ಆಫ್ರಿಕಾದಿಂದ ದುಬೈಗೆ ಮೊದಲು ಚಿನ್ನ ಸಾಗಾಟ ಮಾಡೋದು, ದುಬೈನಿಂದ ಜಿನೇವಾಗೆ ಅಂತ ಹೇಳಿ ಭಾರತಕ್ಕೆ ಶಿಫ್ಟ್ ಮಾಡೋದು, ಇದು ಈ ರೀತಿ ಕೆಲಸ ಆಗಿತ್ತು. ತನ್ನ ಪಾಸ್ಪೋರ್ಟ್ ಬಳಸಿ ಈ ತರುಣ್ ಚಿನ್ನ ಸಾಗಿಸ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಡಿಆರ್ಐ ವಿಚಾರಣೆಯ ಸಂದರ್ಭದಲ್ಲಿ ತರುಣ್ ತನ್ನ ಈ ರೀತಿಯ ತಪ್ಪನ್ನ ಒಪ್ಪಿಕೊಂಡಿರೋದರ ಜೊತೆಗೆ ತನ್ನ ಹೇಳಿಕೆಯನ್ನ ದಾಖಲಿಸಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ತರುಣ್ಗೆ ಮತ್ತು ರನ್ಯಾಗೆ ಯಾವ ರೀತಿಯ ಲಿಂಕ್ ಇತ್ತು, ಇವರ ಲಿಂಕ್ ಈ ರೀತಿ ಕಳ್ಳತನದಿಂದ ಚಿನ್ನ ಸಾಗಾಟ ಮಾಡುವಂತಹ ಪ್ರಕ್ರಿಯೆ ಯಾವ ರೀತಿ ಇತ್ತು ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಅಧಿಕಾರಿಗಳು ಮತ್ತೆ ಯಾವೆಲ್ಲ ವಿಚಾರಗಳನ್ನ ಬಹಿರಂಗಗೊಳಿಸಿದ್ದಾರೆ ಅಂತ? ಶ್ರೀಪಾದ್, ಏನು ಆರೋಪಿ ತರುಣ್ ಕೊಂಡೂರು ರಾಜು ಇದನ್ನೇ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈತನ ಒಂದು ರಿಮ್ಯಾಂಡ್ ಕೇಳೋದಕ್ಕೆ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡಗೆ ಆಕ್ಸೆಸ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ತರುಣ್ ರಾಜ್ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಇದರಲ್ಲಿ ಏನಂತಂದ್ರೆ ಅವರು ವೈರಾ ಡೈಮಂಡ್ ಅಂತೇಳಿ ದುಬೈನಲ್ಲಿ ಒಂದು ಕಂಪನಿಯನ್ನ 2023ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಒಂದು ಕಂಪನಿಗೆ ಸೌತ್ ಆಫ್ರಿಕಾದಿಂದ ಚಿನ್ನವನ್ನ ತರ್ತಾ ಇದ್ರು. ಅಲ್ಲಿಗೆ ಚಿನ್ನವನ್ನ ತಂದು ಅಲ್ಲಿ ಅದನ್ನೊಂದಷ್ಟು ಪ್ಯೂರಿಫೈ ಮಾಡಿದ ನಂತರ ಬಳಿಕ ಏನು ತರುಣ್ ಬಳಿ ಒಂದು ಯುಎಸ್ಎ ಪಾಸ್ಪೋರ್ಟ್ ಇತ್ತು. ಯುಎಸ್ಎ ಪಾಸ್ಪೋರ್ಟ್ ಇದ್ರೆ ನೀವು ದುಬೈನಿಂದ ಜಿನೇವಾಗೆ ಎಷ್ಟು ಚಿನ್ನವನ್ನು ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ. ಆ ರೀತಿಯಾಗಿ ದುಬೈ ಏರ್ಪೋರ್ಟ್ ನಲ್ಲಿ ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಇಮಿಗ್ರೇಷನ್ ಅನ್ನ ಪಾಸ್ ಮಾಡಿದ ಬಳಿಕ ಅಲ್ಲಿ ರನ್ಯಾರಾವ್ ಕೈಗೆ ಆ ಒಂದು ಚಿನ್ನವನ್ನ ಕೊಡ್ತಾ ಇದ್ದ. ಅದು ಜಿನೇವಾಗೆ ಹೋಗ್ತಾ ಇರಲಿಲ್ಲ, ಭಾರತಕ್ಕೆ ಬರ್ತಾ ಇತ್ತು. ಭಾರತಕ್ಕೆ ಬಂದ ಏನು ಬೆಂಗಳೂರು ಏರ್ಪೋರ್ಟ್ಗೆ ಬಂದ ಕೂಡಲೇ ರನ್ಯಾಗೆ ಇಲ್ಲಿದ್ದಂತ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ಯಾವುದೇ ಪರಿಶೀಲನೆ ಇಲ್ಲದೆ ಚಿನ್ನವನ್ನ ಹೊರಗಡೆ ತರ್ತಾ ಇದ್ರು ಅನ್ನೋ ಒಂದು ಅಂಶಗಳನ್ನ ಖುದ್ದು ತರುಣ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಅದಲ್ಲದೆ 2024 ಏಪ್ರಿಲ್ನಲ್ಲಿ 4 ಕೆಜಿ ಜೊತೆಗೆ ಈ ಒಂದು ಅದೇ ವರ್ಷದ ಕೊನೆಯ ಭಾಗದಲ್ಲಿ 2 ಕೆಜಿ ಚಿನ್ನವನ್ನ ನಾನು ಅಲ್ಲಿಂದ ಸಾಗಾಟ ಮಾಡಿದ್ದೆ. ದುಬೈ ಏನು ಇಮಿಗ್ರೇಷನ್ ಅಧಿಕಾರಿಗಳಿದೆ ಅವರನ್ನ ಸಂಪರ್ಕ ಮಾಡಿದಾಗ ಅವರೊಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. 2 ಬಾರಿ ಒಂದು ಬಾರಿ 4 ಕೆಜಿ ಚಿನ್ನ, ಒಂದು ಬಾರಿ 2 ಕೆಜಿ ಚಿನ್ನವನ್ನ ಇಲ್ಲಿಂದ ಏನು ಕಸ್ಟಮ್ಸ್ ಅಧಿಕಾರಿಗಳಿಗೆ ತಿಳಿಸಿ ನಾನು ಜಿನೇವಾಗೆ ಹೋಗ್ತಾ ಇದ್ದೀನಿ ಅಂತೇಳಿ ತೆಗೆದುಕೊಂಡು ಹೋಗಿದ್ರು ಅನ್ನೋ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಏನು ಸುಮಾರು 3 ವರ್ಷಗಳಿಂದ ಇವರು ಒಂದು ಕಂಪನಿಯನ್ನ ವೈರಾ ಡೈಮಂಡ್ ಅಂತೇಳಿ ದುಬೈನಲ್ಲಿ ಆರಂಭ ಮಾಡಿದ್ರು. ಅದರ ಭಾಗವಾಗಿ ಸಾಕಷ್ಟು ಬಾರಿ ಭಾರತಕ್ಕೆ ಇದೇ ರೀತಿ ಅಕ್ರಮವಾಗಿ ಚಿನ್ನ ತಂದಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ನಾಗರಾಜ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇರುವಂತದ್ದು ಒಂದು ಕಡೆ ನಟಿ ರನ್ಯಾರಾವ್ ಮಾತ್ರ ಅಲ್ಲ, ನಟ ತರುಣ್ ಕೂಡ ಇದರಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದ್ದ, ಈಗ ಆತ ಒಪ್ಕೊಂಡಿರುವಂತಹ ಸತ್ಯ ಏನು, ಆತನ ಬಂಧನಕ್ಕೆ ಅಸಲಿ ಕಾರಣ ಏನು, ಎಲ್ಲ ವಿಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾಹಿತಿ ಇದೆ. ಚಿನ್ನ ಸಾಗಾಟದ ಬಗ್ಗೆ ಸತ್ಯವನ್ನ ಒಪ್ಕೊಂಡ ನಟ ತರುಣ್. ಒಮ್ಮೆ 4 ಕೆಜಿ, ಇನ್ನೊಮ್ಮೆ 2 ಕೆಜಿ ಸಾಗಾಟದ ತಪ್ಪನ್ನ ಒಪ್ಕೊಂಡಿದ್ದಾನೆ ಈ ತರುಣ್. ಜಿನೇವಾಗೆ ಹೋಗುವುದಾಗಿ ಭಾರತಕ್ಕೆ ಚಿನ್ನ ಸಾಗಾಟ ಮಾಡಿರುವಂತಹ ವಿಚಾರ ಈತನ ಬಂಧನದ ನಂತರ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗಿದೆ. ಹೈದರಾಬಾದ್ನಲ್ಲಿ ಈ ಆರೋಪಿ ತರುಣ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ನಂತರ ಈತನನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬರ್ತಾ ಇದೆ. ಡಿಆರ್ಐ ನೀಡಿದಂತಹ ಅಸಲಿ ಕಾರಣ ಏನು, ಹಾಗಿದ್ರೆ ಈತನ ಬಂಧನಕ್ಕೆ ಈತ ಎಲ್ಲೆಲ್ಲಿ ಹೋಗಿದ್ದ, ಯಾವ ರೀತಿ ಚಿನ್ನ ಸಾಗಾಟ ಮಾಡಿದ್ದ, ಎಲ್ಲ ವಿಚಾರಗಳು ಕೂಡ ಈಗ ಬಹಿರಂಗ ಆಗ್ತಾ ಇದೆ.
ಹಾಗಿದ್ರೆ ರನ್ಯಾ ರಾವ್ಗೂ ತರುಣ್ಗೂ ಎಲ್ಲಿಂದೆಲ್ಲಿ ಲಿಂಕ್? ಆರೋಪಿ ರನ್ಯಾ ಅಪಾರ್ಟ್ಮೆಂಟ್ ಅಲ್ಲಿ ಅಸಲಿ ಸತ್ಯ. ತರುಣ್ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಸೌತ್ ಆಫ್ರಿಕಾದಿಂದ ದುಬೈಗೆ ಮೊದಲು ಚಿನ್ನ ಸಾಗಾಟ ಮಾಡೋದು, ದುಬೈನಿಂದ ಜಿನೆವಾಗೆ ಅಂತ ಹೇಳಿ ಭಾರತಕ್ಕೆ ಶಿಫ್ಟ್ ಮಾಡೋದು, ಇದು ಈ ರೀತಿ ಕೆಲಸ ಆಗಿತ್ತು. ತನ್ನ ಪಾಸ್ಪೋರ್ಟ್ ಬಳಸಿ ಈ ತರುಣ್ ಚಿನ್ನ ಸಾಗಿಸ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಡಿಆರ್ಐ ವಿಚಾರಣೆಯ ಸಂದರ್ಭದಲ್ಲಿ ತರುಣ್ ತನ್ನ ಈ ರೀತಿಯ ತಪ್ಪನ್ನ ಒಪ್ಪಿಕೊಂಡಿರೋದರ ಜೊತೆಗೆ ತನ್ನ ಹೇಳಿಕೆಯನ್ನ ದಾಖಲಿಸಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ತರುಣ್ಗೆ ಮತ್ತು ರನ್ಯಾಗೆ ಯಾವ ರೀತಿಯ ಲಿಂಕ್ ಇತ್ತು, ಇವರ ಲಿಂಕ್ ಈ ರೀತಿ ಕಳ್ಳತನದಿಂದ ಚಿನ್ನ ಸಾಗಾಟ ಮಾಡುವಂತಹ ಪ್ರಕ್ರಿಯೆ ಯಾವ ರೀತಿ ಇತ್ತು ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಅಧಿಕಾರಿಗಳು ಮತ್ತೆ ಯಾವೆಲ್ಲ ವಿಚಾರಗಳನ್ನ ಬಹಿರಂಗಗೊಳಿಸಿದ್ದಾರೆ ಅಂತ? ಶ್ರೀಪಾದ್, ಏನು ಆರೋಪಿ ತರುಣ್ ಕೊಂಡೂರು ರಾಜು ಇದಾರೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ, ಈತನ ಒಂದು ರಿಮ್ಯಾಂಡ್ ಕೇಳೋದಕ್ಕೆ ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡಗೆ ಆಕ್ಸೆಸ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ತರುಣ್ ರಾಜ್ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಇದರಲ್ಲಿ ಏನಂತಂದ್ರೆ, ಅವರು ವೈರಾ ಡೈಮಂಡ್ ಅಂತೇಳಿ ದುಬೈನಲ್ಲಿ ಒಂದು ಕಂಪನಿಯನ್ನ 2023ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಒಂದು ಕಂಪನಿಗೆ ಸೌತ್ ಆಫ್ರಿಕಾದಿಂದ ಚಿನ್ನವನ್ನ ತರ್ತಾ ಇದ್ರು. ಅಲ್ಲಿಗೆ ಚಿನ್ನವನ್ನ ತಂದು ಅಲ್ಲಿ ಅದನ್ನೊಂದಷ್ಟು ಪ್ಯೂರಿಫೈ ಮಾಡಿದ ನಂತರ ಬಳಿಕ ಏನು ತರುಣ್ ಬಳಿ ಒಂದು ಯುಎಸ್ಎ ಪಾಸ್ಪೋರ್ಟ್ ಇತ್ತು. ಯುಎಸ್ಎ ಪಾಸ್ಪೋರ್ಟ್ ಇದ್ರೆ ನೀವು ದುಬೈನಿಂದ ಜಿನೇವಾಗೆ ಎಷ್ಟು ಚಿನ್ನವನ್ನು ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ. ಆ ರೀತಿಯಾಗಿ ದುಬೈ ಏರ್ಪೋರ್ಟ್ ನಲ್ಲಿ ಆ ಚಿನ್ನವನ್ನ ತೆಗೆದುಕೊಂಡು ಹೋಗಿ ಇಮಿಗ್ರೇಷನ್ ಅನ್ನ ಪಾಸ್ ಮಾಡಿದ ಬಳಿಕ ಅಲ್ಲಿ ರನ್ಯಾ ರಾವ್ ಕೈಗೆ ಆ ಒಂದು ಚಿನ್ನವನ್ನ ಕೊಡ್ತಾ ಇದ್ದ. ಅದು ಜಿನೇವಾಗೆ ಹೋಗ್ತಾ ಇರಲಿಲ್ಲ, ಭಾರತಕ್ಕೆ ಬರ್ತಾ ಇತ್ತು. ಭಾರತಕ್ಕೆ ಬಂದ ಏನು ಬೆಂಗಳೂರು ಏರ್ಪೋರ್ಟ್ಗೆ ಬಂದ ಕೂಡಲೇ ರನ್ಯಾಗೆ ಇಲ್ಲಿದ್ದಂತ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ಯಾವುದೇ ಪರಿಶೀಲನೆ ಇಲ್ಲದೆ ಚಿನ್ನವನ್ನ ಹೊರಗಡೆ ತರ್ತಾ ಇದ್ರು ಅನ್ನೋ ಒಂದು ಅಂಶಗಳನ್ನ ಖುದ್ದು ತರುಣ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಅದಲ್ಲದೆ 2024 ಏಪ್ರಿಲ್ನಲ್ಲಿ 4 ಕೆಜಿ ಜೊತೆಗೆ ಈ ಒಂದು ಅದೇ ವರ್ಷದ ಕೊನೆಯ ಭಾಗದಲ್ಲಿ 2 ಕೆಜಿ ಚಿನ್ನವನ್ನ ನಾನು ಅಲ್ಲಿಂದ ಸಾಗಾಟ ಮಾಡಿದ್ದೆ. ದುಬೈ ಏನು ಇಮಿಗ್ರೇಷನ್ ಅಧಿಕಾರಿಗಳಿದೆ ಅವರನ್ನ ಸಂಪರ್ಕ ಮಾಡಿದಾಗ ಅವರೊಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. 2 ಬಾರಿ ಒಂದು ಬಾರಿ 4 ಕೆಜಿ ಚಿನ್ನ, ಒಂದು ಬಾರಿ 2 ಕೆಜಿ ಚಿನ್ನವನ್ನ ಇಲ್ಲಿಂದ ಏನು ಕಸ್ಟಮ್ಸ್ ಅಧಿಕಾರಿಗಳಿಗೆ ತಿಳಿಸಿ ನಾನು ಜಿನೇವಾಗೆ ಹೋಗ್ತಾ ಇದ್ದೀನಿ ಅಂತೇಳಿ ತೆಗೆದುಕೊಂಡು ಹೋಗಿದ್ರು ಅನ್ನೋ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಏನು ಸುಮಾರು 3 ವರ್ಷಗಳಿಂದ ಇವರು ಒಂದು ಕಂಪನಿಯನ್ನ ವೈರಾ ಡೈಮಂಡ್ ಅಂತೇಳಿ ದುಬೈನಲ್ಲಿ ಆರಂಭ ಮಾಡಿದ್ರು. ಅದರ ಭಾಗವಾಗಿ ಸಾಕಷ್ಟು ಬಾರಿ ಭಾರತಕ್ಕೆ ಇದೇ ರೀತಿ ಅಕ್ರಮವಾಗಿ ಚಿನ್ನ ತಂದಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ನಾಗರಾಜ್.